ಹಾಯ್ ಸ್ನೇಹಿತರೆ, ಈ ಥರ ನೋಡಿ ಇಲ್ಲಿ ನಾಟಿ ಕೋಳಿಗಳ್ನ ಈ ಥರ ಆಚೆ ಬಿಡೋದ್ರಿಂದ ಅದು ಮೈ ಹಗುರಾಗುತ್ತದೆ. ಈ ಥರ ಕಾಲಲ್ಲಿ ಕೆರೆದು ಅದ್ರ ಮೇವನ್ನು ಅದೇ ತಿಂದಾಗ ರಕ್ತ ಪರಿಚಲನೆ ಫಾಸ್ಟ್ ಆಗುತ್ತೆ. ಹಾಗಾಗಿ ಅದು ಬೆಳವಣಿಗೆಗೆ ಪೂರಕವಾಗುತ್ತದೆ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಆದಷ್ಟು ಬೈಲಲ್ಲೇ ಬಿಟ್ಬಿಡಿ. ಬೈಲಲ್ಲಿ ಬಿಟ್ಟು ಈ ಥರ ಅದರಲ್ಲಿ ಮೈ ಹಗುರ ಆಗಿ ಅದು ಹೊಟ್ಟೆ ತುಂಬ ಮೇದು ಕಾಲಲ್ಲಿ ಕೆರೆಯೋದ್ರಿಂದ ಉತ್ತಮವಾದ ಬೆಳವಣಿಗೆ ಆಗೋಕ್ಕೆ ತುಂಬ ಮಾರ್ಗವಾಗುತ್ತದೆ. ಹಾಗಾಗಿ ದಯವಿಟ್ಟು ಆಚೆಗೆ ಬಿಡಬೇಕು. ನಾಟಿ ಕೋಳಿಯನ್ನು ಆದಷ್ಟು ಬೈಲಲ್ಲಿ ಮೇಯೋದ್ರಿಂದ ನಾಟಿ ಕೋಳಿಯ ಮಹತ್ವ ಹೆಚ್ಚಾಗುತ್ತದೆ. ನಾವು ತಗೊಂಡೋಗಿ ಶೆಡ್ಡಲ್ಲಿ ಕೂಡ ಹಾಕ್ಕೊಂಡು ತಿಂಗಳಂಗಟ್ಲೆ ಅದಕ್ಕೆ ಮೇವು ಹಾಕ್ತಾ ಹೋದರೆ ಅದು ನಾಟಿ ಕೋಳಿ ಅನ್ನಿಸ್ಕೊಳಲ್ಲ. ಅದು ಏನಿದ್ರು ಬಿಡಬೇಕು ತೋಟಕ್ಕೆ, ಬೈಲಿಗೆ ಬಿಟ್ಟು ಈ ಥರ ಎಲ್ಲಾದರೂ ಅದು ಉಬ್ಳೆ ಆಗಿರ್ಬೋದು, ಇಲ್ಲಾಂದರೆ ಬೂದಿ ಆಗಿರ್ಬೋದು, ಇಲ್ಲಾಂದರೆ ತಿಪ್ಪೆ ಗುಂಡಿಗಳಾಗಿರ್ಬೋದು, ಹೀಗೆ ಹಲವಾರು ಜಾಗಗಳ್ನ ಅದು ಹುಡಿಕೊಂಡು ಅದು ಕಾಲಲ್ಲಿ ಕೆರಿತಾ ಮೈನ ಒದರುತ್ತಾ ನೋಡಿ. ಈ ಥರ ಎಲ್ಲ ಯಾವ ಥರ ಹಿಂಗೆ ಮಾಡ್ತಾಯಿದ್ಯೋ ಈ ಥರ ಅದು ಬೈಲಲ್ಲಿ ಮಾಡಬೇಕು. ಬೈಲಲ್ಲಿ ಮಾಡಿದಾಗ ಬಿಸಿಲಿಗೆ ಮೈನ ಒಡೆದಾಗ ನಾಟಿ ಕೋಳಿ ಮಹತ್ವ ಹೆಚ್ಚಾಗುತ್ತೆ. ಆಮೇಲೆ ಮಾಂಸನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಎಲ್ಲ ಶೆಡ್ಡಲ್ಲಿ ಕೂಡ ಹಾಕೊಂಡು ಅದಕ್ಕೆ ಬಿಸಿಲೇ ತೋರಿಸ್ದಂಗಿದ್ರೆ ಅದು ಮಾಂಸ ಟೇಸ್ಟ್ ಬರೋಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ರುಚಿನೂ ಸಹ ಇರೋಲ್ಲ ಮಾಂಸ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಯಾರ್ಯಾರಿದ್ದೀರಾ ಆದಷ್ಟು ಕೋಳಿಗಳನ್ನ ಫ್ರೀಡಮಾಗಿ ಬಿಟ್ಬಿಡಬೇಕು. ಬೈಲಿಗೆ ಬಿಟ್ಟಾಗ ಅದು ಅತಿ ಹೆಚ್ಚು ಸೂರ್ಯನ ಕಿರಣ ಮೈ ಮೇಲೆ ಬಿದ್ದಾಗ ಅದಕ್ಕೆ ಮೈ ಹಗುರಾಗುತ್ತೆ, ರಕ್ತ ಪರಿಚಲನೆ ಫಾಸ್ಟ್ ಆಗುತ್ತೆ. ಆಮೇಲೆ ಯಾವುದೇ ತರಹದ ಕೆಟ್ಟ ಸಣ್ಣ ಪುಟ್ಟ ವೈರಸ್ಗಳು ಅಟ್ಯಾಕ್ ಆಗೋಲ್ಲ. ಬಿಸಿಲು ಚೆನ್ನಾಗಿ ನಾಟಿ ಕೋಳಿ ಮೇಲೆ ಬರಬೇಕು. ಮಧ್ಯಾಹ್ನ ಟೈಮ್ ಬಿಸಿಲು ಜಾಸ್ತಿ ಆದಾಗ ಬೇಕಾದರೆ ಶೆಡ್ ಒಳಗೆ ಹೋಗ್ಬೋದು. ಆದರೆ ಬೆಳಿಗ್ಗೆ ಟೈಮ್ ಆಗಲಿ ಇಲ್ಲ ಸಂಜೆ ಟೈಮ್ ಆಗಲಿ 2 ಅವರ್ ಆಚೆ ಇದ್ದಾಗ ಈ ಥರ ನೋಡಿ, ಇಲ್ಲಿ ಏನು ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ, ಈ ಥರ ಅದು ನೀಟಾಗೆ ಬೈಲಲ್ಲಿ ಮೇಯಬೇಕು ತೋಟದಲ್ಲಿ. ಆಮೇಲೆ ನೀಟಾಗೆ ಕಾಲಲ್ಲಿ ಕೆರೆದು ಅದರ ಆಹಾರ ಅದೇ ತಿನ್ನಬೇಕು. ಆದಷ್ಟು ಅದರ ಆಹಾರ ಅದೇ ತಿನ್ನೋಕ್ಕೆ ಹೆಚ್ಚು ಮಹತ್ವ ಕೊಡಿ. ಹಂಗಾಗಿ ಆಮೇಲೆ ನಾಟಿ ಕೋಳಿಗೆ ಆದಷ್ಟು ತೋಟದಲ್ಲಿ ರಾಗಿನೇ ಚೆಲ್ಬಿಡಿ. ರಾಗಿ ಚೆಲ್ಲೋದ್ರಿಂದ ಪಿಳ್ಳೆನೂ ಗ್ರೌತ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ. ಅದರಿಂದ ಆದಷ್ಟು ನಾಟಿ ಕೋಳಿಗೆ ಇದನ್ನು ಕೊಡಿ. ಆಮೇಲೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ. ನಾಟಿ ಕೋಳಿಗಳ್ನ ಆಚೆಗೆ ಬಿಟ್ಟಾಗ ತೋಟದಲ್ಲಿ ಆಗಲಿ ಇಲ್ಲ ಎಲ್ಲಾದರೂ ಶೆಡ್ ಹತ್ರ ಬಿಟ್ಟಾಗಲೇ ಆಗಲಿ ಆದಷ್ಟು ಒಬ್ಬರು ಇಬ್ಬರು ಶೆಡ್ ಹತ್ರ ಆಗಲಿ ತೋಟದಲ್ಲಿ ಆಗಲಿ ಇರಲೇಬೇಕು. ಏನೋ ಆಚೆ ಬಿಡು ಮೇಯ್ಕೊಂತೇವೆ ಅಂತ ಹೋಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ಬಂಗಿಲ್ಲ. ಏನಕ್ಕೆ ಅಂದರೆ ಹದ್ದುಗಳೇನಾದರೂ ರೂಢಿ ಆಗಿಬಿಟ್ರೆ, ಹದ್ದು ಗಿಡ್ಗ ಅಂತಾರಲ್ಲ ಅವೆಲ್ಲ ರೂಢಿ ಆಗಿಬಿಟ್ರೆ ಎತ್ಬಿಡ್ತವೆ. ಆಮೇಲೆ ಈ ನಾಟಿ ಕೋಳಿಗಳು ಸಹ ಹೆವಿ ಗಾಬರಿ ಆಗಿಬಿಡ್ತವೆ. ಮತ್ತು ಎಲ್ಲ ಗಾಬರಿ ಆಗಿ ಓಡೋಗೋಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಆಚೆಗೆ ಬರೋದು ಭಾಳ ಕಷ್ಟ ಆಗ್ತೈತೆ. ಹಾಗಾಗಿ ಯಾರಾದರೂ ಒಬ್ಬರು ತೋಟಕ್ಕೆ ಬಿಟ್ಟಾಗ ಒಬ್ಬರು ಮಧ್ಯದಲ್ಲಿ ಎಲ್ಲನೂ ಇರಲೇಬೇಕು. ಏನಕ್ಕೆ ಅಂದರೆ ಮುಂಗ್ಸಿಗಳು, ಈ ಹಾವುಗಳು ಈ ಥರ ಏನಾದರೂ ಬರೋ ಥರ ಇದ್ದಾಗ ಸುತ್ತಲೂ ನೋಡ್ಕೊಂಡು ಒಂದು ಕಣ್ಣು ಹಾಯಿಸ್ತಾ ಇದೆ. ಆವಾಗ ಅವಕ್ಕೂ ಧೈರ್ಯ ನಾವಿದ್ದೀವಿ ಅನ್ನೋದು ಕರೆಕ್ಟಾಗಿ ಮೇಯ್ಕೊಂತವೆ. ಹಾಗಾಗಿ ನಾಟಿ ಕೋಳಿ ಆಚೆಗೆ ಬಿಟ್ಟಾಗ ತೋಟಕ್ಕೆ ಯಾರಾದರೂ ಒಬ್ಬರು ಇರಲೇಬೇಕು. ಇವಾಗೆಲ್ಲ ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದೀರಾ ಅವರೆಲ್ಲ ವೀಡಿಯೋ ನೋಡಿ ಶೇರ್ ಮಾಡಿ ಯುವ ರೈತನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಧನ್ಯವಾದಗಳು.